ಅಂಡರ್ ದ ಸನ್ಶೈನ್. ನೀನು ಈ ಬಿಸಿಲಿನ ಕೆಳಗಡೆ ನಿನಗೆ ನಿಲ್ಲುವುದಕ್ಕೆ ಆಗೋದಿಲ್ಲ. You cannot stand under the sunshine for 2 or 3 hours. ನೀನು ಬಿಸಿಲಿನಲ್ಲಿ 1 ರಿಂದ 2 ಗಂಟೆಗಳು ನೀನು ನಿಲ್ಲಕ್ಕೆ ಆಗೋದಿಲ್ಲ. Then how can you stand on the hell? How can you stand on the hell? There is a very burning places. ಅಲ್ಲಿ ಬಹಳ ಬೆಂಕಿ ಇರುವಂತ ಸ್ಥಳ ಇದೆ. So everybody those who sin, ಯಾರು ಪಾಪ ಮಾಡ್ತಾರೋ everybody has to go to hell. ಅವರೆಲ್ಲರೂ ನರಕಕ್ಕೆ ಹೋಗಬೇಕಾಗುತ್ತದೆ. Everybody has to go to hell. ಅವರೆಲ್ಲರೂ ನರಕಕ್ಕೆ But Bible says, ಆದರೆ ಸತ್ಯ ಬಯಸುತ್ತದೆ. God so loved the world. ದೇವರು ಲೋಕವನ್ನು ಬಹಳವಾಗಿ ಪ್ರೀತಿಸಿದನು. God so loved the world. ದೇವರು ಲೋಕವನ್ನು ಅತ್ಯಧಿಕವಾಗಿ ಪ್ರೀತಿಸಿದನು. He doesn't want you to be in hell. ಓ ಆತನಿಗೆ ನೀನು ನರಕದಲ್ಲಿ ಇರುವುದು ಆತನಿಗೆ ಇಷ್ಟ ಇಲ್ಲ. God doesn't want you to be in hell. ಓ ಆತನಿಗೆ ನರಕದಲ್ಲಿ ಇರುವುದು ಇಷ್ಟ ಇಲ್ಲ. God doesn't want you to be in hell. ದೇವರು ನೀನು ನರಕದಲ್ಲಿ ಬೀಳುವುದು ಆತನಿಗೆ ಇಷ್ಟ ಇಲ್ಲ. God doesn't want you to be perished. ನೀನು ಆ ಒಂದು ನರಕದ ಶಿಕ್ಷೆಗೆ ಒಳಗಾಗಬಾರದೆನ್ನುವುದು ದೇವರ ಚಿತ್ತವಾಗಿದೆ. That's what God sent His Son. ಅದಕ್ಕಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟನು. God sent Jesus. ದೇವರು ಯೇಸುವನ್ನು ಕಳಿಸಿಕೊಟ್ಟನು. God sent Jesus. ದೇವರು ಯೇಸುವನ್ನು ಕಳಿಸಿಕೊಟ್ಟನು. God sent Jesus. ದೇವರು ಯೇಸುವನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟನು. Do you know why God sent Jesus? ಯಾಕೆ ದೇವರು ಯೇಸುವನ್ನು ಲೋಕಕ್ಕೆ ಕಳಿಸಿಕೊಟ್ಟನು ಅನ್ನೋದಾಗಿ Because ಪರಿಪೂರ್ಣ ವ್ಯಕ್ತಿಗಳಿಲ್ಲ. everybody has a sin. ಪ್ರತಿಯೊಬ್ಬರಲ್ಲಿ ಪಾಪ ಇದೆ. You don't teach your children to do sin. ನೀವು ನಿಮ್ಮ ಮಕ್ಕಳಿಗೆ ಪಾಪ ಮಾಡಿ ಎಂದು ನೀವು ಯಾವತ್ತೂ ಹೇಳಿಕೊಡೋದಿಲ್ಲ. You don't teach your children to say lie. ನಿಮ್ಮ ಮಕ್ಕಳಿಗೆ ಯಾವತ್ತೂ ಕೂಡ ನೀವು ಸುಳ್ಳಾಡಿ ಎಂದು ಹೇಳಿಕೊಡೋದಿಲ್ಲ. But your children say lie. Why? ನಿಮ್ಮ ಮಕ್ಕಳು ಸುಳ್ಳಾಡ್ತಾರೆ ಯಾಕೆ ಗೊತ್ತಾ? Do you have studied about that? ನೀವು ಇದರ ಕುರಿತಾಗಿ ಯಾವತ್ತಾದ್ರೂ ಯೋಚಿಸಿದ್ದೀರಾ? Have you ever thought about that? ಇದರ ಕುರಿತಾಗಿ ಏನಾದ್ರೂ ನಿಮ್ಮಲ್ಲಿ ಆಲೋಚನೆ ಇದೆಯಾ? It is inside your body. ನಿನ್ನ ದೇಹದಲ್ಲಿ ಪಾಪ ಎನ್ನುವುದು ಇದೆ. By birth you are sinners. ನೀನು ಹುಟ್ಟಿನಿಂದಲೇ ನಿನ್ನಲ್ಲಿ ಪಾಪ ಇದೆ. When you have a sin, ನಿನ್ನಲ್ಲಿ ಯಾವಾಗ ಪಾಪ ಇದೆ you will surely die. ನೀನು ಒಂದು ದಿವಸ ಸಾಯುವಂತನಾಗಿದೆಯಾ? But you will surely die. ನೀನು ನಿಜವಾಗಲೂ ಸಾಯ್ತೀಯ. But if you die today, where will be your tomorrow? ನೀನು ಇವತ್ತು ಮರಣ ಹೊಂದುವುದಾದ್ರೆ ನಾಳೆ ಎಲ್ಲಿರ್ತೀಯ? You are enjoying it sinning. ನೀನು ಪಾಪವನ್ನು ಮಾಡುವುದರಲ್ಲಿ ನೀನು ತುಂಬಾ ಎಂಜಾಯ್ ಮಾಡ್ತಾ ಇದೆಯಾ? You are drinking wine and enjoying. ನೀನು ಕುಡಿತಾ ಇದೆಯಾ? ಅದರಲ್ಲಿ ನೀನು ಎಂಜಾಯ್ ಮಾಡ್ತಾ ಇದೆಯಾ? You are doing adultery and you are enjoying. ನೀನು ವೈವಿಚಾರ ಮಾಡ್ತಿದ್ಯಾ ಮತ್ತು ಅದರಲ್ಲಿ ನೀನು ಆನಂದ ಪಡ್ತಾ ಇದೆಯಾ? You taking bribes and enjoying. ನೀನು ಇನ್ನೊಬ್ಬರ ತೆಗೆದುಕೊಂಡು ನೀನು ಆನಂದ ಪಡ್ತಾ ಇದೆಯಾ? You are going shortcut and you are earning money and you are enjoying. ನೀನು ಶಾರ್ಟ್ ಕಟ್ ಮಾರ್ಗವನ್ನು ಉಪಯೋಗಿಸಿ ದುಡ್ಡುಗಳನ್ನು ಸಂಪಾದಿಸಿ ನೀನು ಸಂತೋಷ ಪಡ್ತಾ ಇದೆಯಾ? If you die today, ಒಂದು ವೇಳೆ ನೀನು ಇವತ್ತು ಸಾಯುವುದಾದ್ರೆ, ಈ ದಿನ ನೀನು ಸಾಯುವುದಾದ್ರೆ you have to stand. ನೀನು ನಿಂತುಕೊಳ್ಳಬೇಕಾಗ್ತದೆ. You have to stand before God. ನೀನು ಆ ದೇವರ ಮುಂದೆ ನಿಂತುಕೊಳ್ಳಬೇಕಾಗ್ತದೆ. If you stand before God, what will be your answers? ನೀನು ಒಂದು ವೇಳೆ ಮರಣ ಹೊಂದಿ ದೇವರ ಮುಂದೆ ನಿಂತುಕೊಳ್ಳುವಾಗ ನಿನ್ನ ಉತ್ತರ ಏನಾಗಿದೆ? God says to you, ದೇವರು ನಿನಗೆ ಹೇಳ್ತಾ ಇದ್ದಾನೆ, if I want you to be in heaven, ದೇವರು ಹೇಳ್ತಾರೆ, ಒಂದು ವೇಳೆ ನೀನು ಪರಲೋಕದಲ್ಲಿ ಇರಬೇಕೆಂದು ಬಯಸಿದರೆ what did you do in earth? ನೀನು ಲೋಕದಲ್ಲಿ ಏನು ಮಾಡಬೇಕಿರುವುದಾಗಿ. God never asked your money. ದೇವರು ನಿನ್ನಿಂದ ದುಡ್ಡನ್ನು ಕೇಳುವಂತವನಲ್ಲ. God never asked your diamond. ದೇವರು ನಿನ್ನಲ್ಲಿರುವಂತ ಬೆಳ್ಳಿ ಬಂಗಾರ God never asked anything. ದೇವರು ಯಾವತ್ತು ಏನು ಕೂಡ ಕೇಳುವುದಲ್ಲ. God is a God of rich. ದೇವರು ಆತನು ಈಗ ಶ್ರೀಮಂತರಾಗಿರುವಂತ ದೇವರಾಗಿದ್ದಾರೆ. God is a God for the poor. ದೇವರು ಬಡವರಿಗಾಗಿ ಐಶ್ವರ್ಯ ದೇವರಾತನಾಗಿದ್ದಾರೆ. God is your God. ದೇವರು ನಿನ್ನ ದೇವರಾಗಿದ್ದಾನೆ. Do you know who is your God? ನಿನಗೆ ಗೊತ್ತ ನಿನ್ನ ದೇವರು ಯಾರಿರುವುದಾಗಿ? You are not able to understand who created you. ನಿನಗೆ ಗೊತ್ತಾಗ್ತಿಲ್ಲ ನಿನ್ನನ್ನು ಯಾರು ಉಂಟು ಮಾಡಿದ್ದಾರೆ ಅನ್ನೋದಾಗಿ.
somewhere else. ನೀನು ನೀನು ಹೋಗ್ತಾ ಇದೆಯಾ? You are going where you are thinking you are going. ನೀನು ಏನೇ ಆಲೋಚನೆ ಮಾಡ್ತಾ ಅದರ ಪ್ರಕಾರವಾಗಿ ನೀನು ಹೋಗ್ತಾ ಇದ್ದೀಯಾ? Your mind says what you are doing, it is not your God. ನಿನ್ನ ಮನಸ್ಸು ಏನ್ ಹೇಳ್ತಿದೋ ಏನ್ ಮಾಡ್ತಿದೆ ಅದು ನಿನ್ನ ದೇವರಲ್ಲ. Your heart says this is not your God. ನಿನ್ನ ಹೃದಯ ಹೇಳುವಂತದ್ದು ನಿನ್ನ ದೇವರಲ್ಲ. You make man and you worship. ಈಗ ನೀವು ಮನುಷ್ಯನನ್ನು ಮಾಡಿ ಆ ಮನುಷ್ಯನನ್ನು ಆರಾಧಿಸ್ತೀರಿ. Man is not a God. ಮನುಷ್ಯನು ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ. Man created by God. ದೇವರಿಂದ ಉಂಟು ಮಾಡಿದ ಮನುಷ್ಯನಿದ್ದಾನೆ. Man is not God. ಮನುಷ್ಯನು ದೇವರಲ್ಲ. But God is God. ದೇವರೇ ದೇವರಾಗಿದ್ದಾನೆ. You know who has created you. ನಿಮಗೆ ಯಾರು ಉಂಟು ಮಾಡಿದ್ದಾರೆ ಎನ್ನುವುದಾಗಿ. Who has created me. ನಿಮಗೆ ಗೊತ್ತಾ ನನ್ನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಎನ್ನುವುದಾಗಿ. Created you. ಆತನೇ ನಿನ್ನನ್ನು ನಿನ್ನ ಉಂಟು ಮಾಡಿದ್ದಾನೆ. He created you. ನಿನ್ನನ್ನು ಆತನು ಉಂಟು ಮಾಡಿದನು. You sinned against God. ನೀನು ದೇವರಿಗೆ ವಿರುದ್ಧವಾಗಿ ಈಗ ನಿಮ್ಮ ಪಾಪ ಮಾಡಿದ್ಯಾ. Everybody goes on and everyone are sinners. ನಿನ್ನಲ್ಲಿ ಪ್ರತಿಯೊಬ್ಬರೇ ನಿಮ್ಮಲ್ಲಿ ಪಾಪ ಇದೆ. Everyone are sinners. ಪ್ರತಿಯೊಬ್ಬರು ಪಾಪಿಗಳಾಗಿದ್ದಾರೆ. The wages of sin is death. ನಿನ್ನ ಪಾಪದ ಸಂಬಳ ಮರಣವಾಗಿದೆ. Wages of sin is death. ನಿನ್ನ ಪಾಪದ ಸಂಬಳ ಈಗ ನಿನ್ನ ಮರಣವಾಗಿದೆ. If you die today, ಇವತ್ತು ನೀನು ಸಾಯುವುದಾದರೆ, if you die with your sins, ಒಂದು ವೇಳೆ ಇವತ್ತು ನೀನು ಸಾಯುವುದಾದರೆ, if you die with your sins, ಈ ದಿನ ನಿನ್ನ ಪಾಪದಲ್ಲೇ ಸತ್ತೋದ್ರೆ